ಏನದು ಗಮ್ಯ? ಮೈನೀಸ್ ಅದು ಎಗ್ಲೆಸ್ ಮೈನೀಸ್ ಅದು. ಹಾಕು ಮಿಕ್ಸ್ ಮಾಡು ಗಮ್ಯ. ತಾನೇ ಎಕ್ಸಾಮ್ ಇರೋದು. ಅವಳಿಗೆ ಎಕ್ಸಾಮ್ ಇಲ್ಲ ಅಂತಂದ್ರೆ ಮತ್ತೆ ಅವಳಿಗೆ ಏನಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಿದೀಯಾ? ಕಲರ್ ಮಾಡಕ್ಕೆ. ಯಾವ ಭಾಷೆ ಗವ್ಯ ಅದು? ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಫ್ರೈಡೇ ಫುಲ್ ಡೇ ವ್ಲಾಗ್. ನಾನಿಲ್ಲಿ ಮಾರ್ನಿಂಗ್ ಸ್ವಲ್ಪ ಲೇಟ್ ಆಯಿತು ಎದ್ದಿದ್ದು. ಇವತ್ತು ವಾಕಿಂಗ್ ಅಂತೂ ಹೋಗಿಲ್ಲ, ಇನ್ನು ಎದ್ದು ಬಿಸಿನೀರನ್ನ ಕುಡಿತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದು ಫಾಕ್ಸ್ಟೈಲ್ ಮಿಲೆಟ್ಸ್ ಬಿಸಿಬೇಳೆಬಾತ್, ಅದೇ ನವಣೆ ಅಂತಾರಲ್ವ ಅದು. ಇಲ್ಲಿ ನಮಗೆ ಇಷ್ಟವಾಗಿರೋ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಕೊಂಡು ಈ ಥರ ಪ್ರೆಷರ್ ಕುಕ್ಕರ್ಗೆ ಹಾಕ್ಕೊಳ್ಳಿ. ಇವಾಗ ಮೆಜರ್ಮೆಂಟ್ಗಾಗಿ ಕಪ್ ಇಲ್ಲ ಗ್ಲಾಸ್ ಏನಾದರೂ ತಗೊಳ್ಳಿ. 1 ಕಪ್ ಅಷ್ಟು ತೊಗರಿಬೇಳೆ, 1 ಕಪ್ ಅಷ್ಟು ಮಿಲೆಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಪ್ರೆಷರ್ ಕುಕ್ಕರ್ಗೆ ಹಾಕ್ಕೊಳ್ಳಿ. ಆಮೇಲೆ ಅದೇ ಕಪ್ಪಲ್ಲಿ 5 ಕಪ್ ಅಷ್ಟು ನೀರು, ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕೋದ್ರಿಂದ ನಮಗೆ ಬೇಗ ಬೇಯುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಇಟ್ಟು ಒಂದು 2 to 3 ವಿಷಲ್ಸ್ ಬರಲಿ ಮೀಡಿಯಮ್ ಫ್ಲೇಮಲ್ಲಿ. ಅದು ಬೇಯೋಷ್ಟರಲ್ಲಿ ನಾವು ಒಗ್ಗರಣೆನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಚಿಟಪಟ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ತೊಗೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಈ ಆನಿಯನ್ಸು ಕರಿಬೇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ, ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ನಾವು ಪ್ರೆಷರ್ ಕುಕ್ಕರಲ್ಲಿ ಆಲ್ರೆಡಿ ಹಾಕಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾನು ಸ್ವಲ್ಪ ಹುಣ್ಸೆಹಣ್ಣನ್ನು ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಸೊ ಆ ಹುಣ್ಸೆಹಣ್ಣು ನೀರನ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಈ ಟೊಮೊಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಮಗಿಲ್ಲಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು ಬಿಸಿಬೇಳೆ ಬಾತ್ ಪೌಡರ್ ತೊಗೊಂಡು ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಹಾಕ್ತಾ ಇದ್ದೀನಿ, 10 ರೂಪೀಸ್ ಪ್ಯಾಕೆಟು. ಇವಾಗ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡಿ ನಮಗೆ ತೊಗರಿಬೇಳೆ ಮತ್ತು ಮಿಲೆಟ್ಸ್ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಪ್ರಿಪೇರ್ ಮಾಡಿಟ್ಟಿರೋ ಈ ಟೊಮೊಟೊ ಒಗ್ಗರಣೆ ಇದೆಯಲ್ವ, ಸೊ ಅದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಮುಚ್ಚಳ ಇಟ್ಟು ಫ್ಲೇಮ್ನ ಮೀಡಿಯಮ್ಮಲ್ಲಿ ಇಟ್ಕೊಂಡು ಜಸ್ಟ್ ಒಂದು ಕುದಿ ಬಂದಮೇಲೆ ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ. ನಮಗೆ ಮಿಲೆಟ್ಸ್ ಬಿಸಿಬೇಳೆ ಬಾತ್ ರೆಡಿ ಆಯಿತು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು. ಇನ್ನು ನಮ್ಮ ಗಮ್ಯಾಗೆ ರೆಡಿ ಮಾಡಿಸ್ತಾ ಇದ್ದೀನಿ. ಅವಳಿಗೆ ಸ್ಕೂಲ್ಗೆ ಟೈಮ್ ಆಗುತ್ತಲ್ವ, ಅದಕ್ಕೆ ರೆಡಿ ಮಾಡಿಸ್ತಾ ಇದ್ದೀನಿ. ಇನ್ನು ಗಮ್ಯ ಸ್ಕೂಲಿಗೆ ಹೋಯ್ತು, ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋದ್ರು. ನಾನು ಗವ್ಯ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಶಾಪ್ಗೆ ಈಗ ಬಂದ್ವಿ. ಹಾಯ್ ಗವ್ಯ, ಎಲ್ಲಿ ಬಂದಿದ್ಯಾ? ಅಂಗಡಿಗೆ ಬಂದಿದ್ಯಾ? ಸೊ ನಾವಂತೂ ತಿಂಡಿ ಎಲ್ಲ ಮಾಡಿಕೊಂಡು ಇನ್ನು ಅಂಗಡಿಗೆ ಬಂದಿದ್ದಾಯಿತು. ಇನ್ನು ಗಮ್ಯ ಬರೋ ತನಕ ಇಲ್ಲೇ ಇರೋದು. ಗಮ್ಯ ಬಂದಾದ್ಮೇಲೆ ಗಮ್ಯನ ಕರ್ಕೊಂಡು ಮನೆಗೆ ಹೋಗೋದು. ಗವ್ಯ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ. ಗವ್ಯ ಗುಡ್ ಗರ್ಲ್. 9, 10. ವೆರಿ ಗುಡ್, ಸೋ ಕ್ಯೂಟ್ ಗವ್ಯ. ಏನ್ ಮಾಡ್ತಿದ್ದೀರಾ ಇಬ್ರು? ಕಣ್ಣು ಮುಚ್ತಿದ್ದೀರಾ? ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ, ಏನ್ ಮಾಡ್ತಿದೀವಿ ಗೊತ್ತಿಲ್ವಾ? ಅದೇ ಅದನ್ನೇನು ಗಮ್ಯ ಏನ್ ಪ್ರಿಪೇರ್ ಮಾಡ್ತಿದೀವಿ ಇವಾಗ?
ಸೊ ನಾವು 3 ಜನ ಸೇರಿ ಸ್ಯಾಂಡ್ವಿಚ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇವರು ಕಿಚನ್ ಕೌಂಟರ್ ಟಾಪ್ ಮೇಲೆ ಕೂತ್ಕೊಂಡಿದ್ದಾರೆ. ಇಲ್ಲಿ ನಾನು ಕ್ಯಾರೆಟು ಮತ್ತು ಆನಿಯನ್ಸ್, ಟೊಮೊಟೊ, ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ಇದರಲ್ಲಿ ಹಾಕ್ಕೊಂಬಿಡೋಣ. ಈಗ ನೋಡಿ, ಇಲ್ಲಿ ಸ್ವಲ್ಪ ಕೊತ್ತಂಬರಿನ ಕೂಡ ಹಾಕ್ಕೊತಾ ಇದ್ದೀವಿ. ಇವಾಗ ಹಾಕು, ಸ್ವಲ್ಪ ಸಾಲ್ಟ್ ಹಾಕು, ಸ್ವಲ್ಪ ಹಾಕಬೇಕು. ಹಾಂ, ಅದು ಜಾಸ್ತಿ ಆಯ್ತು ಅನ್ಸುತ್ತೆ. ಓಕೆ, ಇದು ಚಿಲ್ಲಿ ಪೌಡರ್ ಸ್ವಲ್ಪ ಹಾಕು. ಇದು ಓಪನ್ ಮಾಡಿಕೊಡ್ತೀನಿ ನಾನು. ಹಾಕು. ಓಕೆ, ಹಾಕು. ಸ್ವಲ್ಪ ಚಿಲ್ಲಿ ಪೌಡರ್ ಅದು, ಆಯಿತಾ? ಸಾರಿ, ಪೆಪ್ಪರ್ ಪೌಡರ್ ಅಲ್ವಾ ಅದು? ಏನದು? ಸಾಕು. ಏನದು ಗಮ್ಯ? ಮೈನೀಸ್. ಅದು ಎಗ್ಲೆಸ್ ಮೈನೀಸ್ ಅದು. ಹಾಕು, ಇನ್ನು ಸ್ವಲ್ಪ ಹಾಕು. ವೆರಿ ಗುಡ್. ಅದು ಲಾಸ್ಟ್ ಖಾಲಿ ಆಗ್ತಿದೆ, ಇನ್ನು ಸ್ವಲ್ಪ ಇದೆ ಅದಕ್ಕೆ. ಹಾಕು. ಮಿಕ್ಸ್ ಮಾಡು ಗಮ್ಯ. ಇಬ್ರು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ. ಓಕೆ, ಗುಡ್ ಗರ್ಲ್ಸ್. ನೀಟಾಗಿ ಮಿಕ್ಸ್ ಮಾಡಿ, ಆಯಿತಾ? ಆಯ್ತು, ಸುಮ್ಮನೆ ಸೈಲೆಂಟಾಗಿ ಮಿಕ್ಸ್ ಮಾಡಿ. ಗವ್ಯ, ನೀನು ಮಿಕ್ಸ್ ಮಾಡ್ತೀಯಾ? ಬಿದ್ದೋಗ್ತೀಯ ಗವ್ಯ. ನೀಟಾಗಿ ಕೂತ್ಕೋ. ಸಿಟ್ ಪ್ರಾಪರ್ಲಿ ಗವ್ಯ. ಗುಡ್ ಗರ್ಲ್. ಏನು ಪ್ರಿಪೇರ್ ಮಾಡಿದ್ರಿ? ಏನದು? ಸ್ಟಫಿಂಗ್. ವೆರಿ ಗುಡ್. ಇಲ್ಲಿ ನಾನು ಸ್ಯಾಂಡ್ವಿಚ್ ಬ್ರೆಡ್ ಅಲ್ಲ, ನಾರ್ಮಲ್ ಬ್ರೆಡ್ ತೊಗೊಂಡಿದ್ದೀನಿ. ಸೊ ಈ ಒಂದು 4 ಸ್ಲೈಸಸ್ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಬಟರ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈ ಬಟರ್ ಇನ್ನು ಸ್ವಲ್ಪ ಗಟ್ಟಿ ಇದೆ, ರೂಮ್ ಟೆಂಪರೇಚರ್ಗೆ ಬಂದಿದೆ, ಅಂದರೆ ಇನ್ನೂ ಸ್ವಲ್ಪ ಗಟ್ಟಿ ಇದೆ. ಅದರಿಂದ ಈ ಥರ ಪ್ಯಾನ್ ಮೇಲೇ ಹಾಕ್ಕೊಂಬಿಟ್ಟು ಆಮೇಲೆ ಬ್ರೆಡ್ ಸ್ಲೈಸ್ನ ಈ ಥರ ರೋಸ್ಟ್ ಮಾಡ್ಕೊತಾ ಇದ್ದೀನಿ. 2 ಕಡೆ ಸ್ವಲ್ಪ ಲೈಟಾಗೆ ರೋಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಪ್ರಿಪೇರ್ ಮಾಡ್ಕೊಂಡಿರೋ ಈ ಸ್ಟಫಿಂಗ್ನ ತೊಗೊಂಡು ಈ ಬ್ರೆಡ್ ಸ್ಲೈಸ್ ಮೇಲೆ ಹಾಕ್ಕೊಂಡು ಇವಾಗ ಪ್ಯಾನ್ ಮೇಲೆ ಇಟ್ಕೊಂಡು ಇವಾಗ ನಾವು ರೋಸ್ಟ್ ಮಾಡಿರೋ ಇನ್ನೊಂದು ಬ್ರೆಡ್ ಸ್ಲೈಸ್ನ ಇದರ ಮೇಲೆ ಇಟ್ಕೊಂಡು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು 2 ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. 2 ಕಡೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಇವಾಗ ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಥರ ಸ್ಲೈಸಾಗೆ ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಯ್ ಗವ್ಯ, ತಗೋ. ನೋಡಿ, ನಮ್ಮ ಗಮ್ಯ ತಿಂತಾ ಇದ್ದಾಳೆ. ಗವ್ಯ ಇವಾಗ ಕೊಟ್ಟಿದ್ದೀನಿ. ಗಮ್ಯ, ಹೇಗಿದೆ ಟೇಸ್ಟು? ಚೆನ್ನಾಗಿದೆ. ಯಾರು ಮಾಡಿದ್ದು ಗಮ್ಯ? ಅಮ್ಮ. ಸ್ಟಫಿಂಗ್ ಯಾರು ಮಾಡಿದ್ದು? ಸ್ಟಫಿಂಗ್ ನೀನೇ ತಾನೇ ಮಾಡಿದ್ದು? ವಾವ್, ಇಬ್ರು ತಿಂತಾ ಇದ್ದಾರೆ. ಗುಡ್ ಗರ್ಲ್ಸು. ಆ್ಯಕ್ಚುಲಿ ವೆಜಿಟೇಬಲ್ಸ್ನ ಮಾತ್ರ ತಿನ್ನಲ್ಲ ಇವರು, ಬಟ್ ಸ್ಯಾಂಡ್ವಿಚ್ಚಲ್ಲಿ ವೆಜಿಟೇಬಲ್ಸ್ನ ಮಾತ್ರ ತಿಂತಾರಲ್ವಾ. ಇನ್ನು ವೆಜಿಟೇಬಲ್ಸ್ ಸ್ಟಫಿಂಗ್ ಇನ್ನೂ ಜಾಸ್ತಿ ಹಾಕು ಅಂತ ಹೇಳ್ತಿರ್ತಾರೆ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಸ್ಯಾಂಡ್ವಿಚ್ ತಿನ್ನೋಣ. ವೆಜಿಟೇಬಲ್ಸ್ ತಿನ್ಬೇಕು. ಆಕ್ಚುಲಿ ಏನು ಗೊತ್ತಾ, ಮೈನೀಸ್ ಇಲ್ಲ ಅಂತಂದ್ರೂ ನಡೆಯುತ್ತೆ, ಬಟ್ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಅದು ಮೈನೀಸ್ ಆಯಿತು. ಮೈನೀಸ್ನ ನಾವು ಸ್ಕಿಪ್ ಮಾಡಿಕೊಂಡು ಜಸ್ಟ್ ಪೆಪ್ಪರ್ ಪೌಡರ್ ಆ್ಯಂಡ್ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದು ಸ್ಟಫಿಂಗ್ನ ಪ್ರಿಪೇರ್ ಮಾಡ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ಸ್ಯಾಂಡ್ವಿಚ್ ತಿಂದಾದ್ಮೇಲೆ ಇನ್ನು ಟೀ ಟೈಮ್ ಆಯಿತು ಅಂತ ಹೇಳಿ ಇಲ್ಲಿ ನನಗೆ ಅಂತ ಹೇಳಿ ಸ್ವಲ್ಪ ಶುಂಠಿ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ.
ಇನ್ನು ಟೀ ಕುಡಿದಾದ್ಮೇಲೆ ನಾನು ಮಧ್ಯಾಹ್ನ ಶಾಪಿಗೆ ಹೋದಾಗ ಸ್ಟಾರ್ ಮಾರ್ಕೆಟ್ಗೆ ಹೋಗಿದ್ದೆ. ನಮ್ಮ ಶಾಪ್ ಹತ್ರನೇ ಸ್ಟಾರ್ ಮಾರ್ಕೆಟ್ ಇರೋದು. ನಾವು ಜಾಸ್ತಿ ಎಲ್ಲ ಗ್ರಾಸರೀಸು ಅಲ್ಲೇ ತೊಗೊಳ್ಳೋದು. ಅವಾಗವಾಗ ತರಕಾರಿ ಕೂಡ ಅಲ್ಲೇ ತೊಗೊಂಬರ್ತಾ ಇರ್ತೀನಿ. ಇಲ್ಲಿ ನಾನು ನಂದಿನಿ ತುಪ್ಪ ತೊಗೊಂಬಂದಿದ್ದೀನಿ. ಆ್ಯಂಡ್ ಬನಾನಾ ಮತ್ತು ಅವಲಕ್ಕಿ, ತೊಗರಿಬೇಳೆ, ಅರಿಶಿನ ಪುಡಿ ಮತ್ತು ರಾಕ್ ಸಾಲ್ಟು, ನೈಸ್ ಉಪ್ಪು, ಒಂದೆರಡು ತೆಂಗಿನಕಾಯಿ ಇಷ್ಟನ್ನೆಲ್ಲ ತೊಗೊಂಬಂದಿದ್ದಾಯಿತು. ಇದನ್ನೆಲ್ಲ ಇವಾಗ ಜೋಡಿಸ್ಕೊಂಡ್ಬಿಡ್ತೀನಿ. ನೋಡಿ, ಆ್ಯಕ್ಚುಲಿ ಈ ಟೇಬಲ್ಲು ಮತ್ತು ಆ ಟೇಬಲ್ಗೆ ಸೆಂಟರಲ್ಲಿ ಸ್ವಲ್ಪ ಪ್ಲೇಸ್ ಇದೆ. ಅದ್ರ ಒಳಗಡೆ ಹೋಗ್ಬಿಟ್ಟು ಕೂತ್ಕೊಂಡು ಬರೀತಾ ಇದ್ದಾರೆ. ಗವ್ಯಗೆ ಹೇಳ್ಕೊಡ್ತಾ ಇದೆಯಾ ಗಮ್ಯ? ಓಕೆ, ವೆರಿ ಗುಡ್. ಏನು ಹೇಳ್ಕೊಡ್ತಿದ್ಯಾ? ಹಾಂ, ನೀನು ಎಕ್ಸಾಮ್ಗೆ ಪ್ರಿಪೇರ್ ಆಗು ಅಂದರೆ ಅವಳಿಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ಯಾ? ಏನು ಪ್ರಾಕ್ಟೀಸ್ ಮಾಡಿಸ್ತಿದ್ಯಾ? ಫಸ್ಟು ನೀನು ಪ್ರಾಕ್ಟೀಸ್ ಮಾಡು. ನಿನ್ಗೆ ತಾನೇ ಎಕ್ಸಾಮ್ ಇರೋದು. ಅವಳಿಗೆ ಎಕ್ಸಾಮ್ ಇಲ್ಲ ಅಂತಂದರೆ ಮತ್ತೆ ಅವಳಿಗೆ ಏನಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಿದ್ಯಾ? ಕಲರ್ ಮಾಡೋಕ್ಕೆ ಯಾವ ಭಾಷೆ ಗವ್ಯ ಅದು? ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತೇಳಿ ಆಚೆ ಬಂದಿದ್ದೀನಿ. ಇನ್ನು ವಾಕ್ ಮಾಡೋದಂತೂ ಇಲ್ಲ, ಯಾಕಂದರೆ ನಮ್ಮ ಮಕ್ಕಳು ಆ ಕಡೆ ಈ ಕಡೆ ಓಡ್ತಿರ್ತಾರೆ ಸುಮ್ಮನೆ. ಇನ್ನು ವಾಕ್ ಮಾಡೋಕ್ಕೂ ಅವರು ಟೈಮ್ ಕೊಡಲ್ಲ. ಸೊ ಅದಕ್ಕೆ ಸುಮ್ಮನೆ ಇಲ್ಲಿ ನಮ್ಮ ಮನೆ ವಿಂಡೋ ಹತ್ರ ಸುಮ್ಮನೆ ನಿಂತಿದ್ದೀವಿ. ಎಲ್ಲಿ ಓಡ್ತಿದ್ದೀರಾ ಇಬ್ರು? ಎಲ್ಲಿಂದ ಲಾಸ್ಟ್ಗೆ? ಇವತ್ತು ನೈಟ್ ಊಟಕ್ಕೆ ನಾನು ಬಸ್ಸಾರು ಮುದ್ದೆ ಪ್ರಿಪೇರ್ ಮಾಡಿದ್ದೆ. ಎಲ್ಲ ಊಟ ಎಲ್ಲ ಆದಮೇಲೆ ಪಾತ್ರೆ ವಾಶ್ ಮಾಡಿಕೊಂಡು ನೀಟಾಗಿ ಈ ಥರ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಏನು ಮಾಡ್ತಿದ್ದೀರಾ ಇಬ್ಬರು? ನೋಡಿ, ಇವಾಗ ತಾನೇ ಮಾಫ್ ಹಾಕಿದ್ದೀನಿ, ಸ್ವಲ್ಪ ತಣ್ಣಗಿರುತ್ತೆ ಅಂತ ಹೇಳಿ. ಇವಾಗಿನ ಫ್ಯಾನ್ ಆನ್ ಮಾಡಿದ್ದೀನಿ. ಇಬ್ಬರು ನೋಡ್ರಿ, ಫ್ಯಾನು ಫುಲ್ಲು ಹೈ ಸ್ಪೀಡಲ್ಲಿ ಇಟ್ಕೊಂಡ್ಬಿಟ್ಟು ನೆಲದಲ್ಲಿ ಉಲ್ಡಾಡ್ತಿದ್ದಾರೆ ಇಬ್ರು. ಮಲ್ಗಲ್ವಾ ಗವ್ಯ? ಏಯ್ ಮಕ್ಕಳಿಬ್ಬರು ಹಾಲಲ್ಲಿ ಆಟ ಆಡ್ತಿದ್ದಾರೆ. ಸೊ ನಾನಿಲ್ಲಿ ರೂಮಲ್ಲಿ ಕೂತ್ಕೊಂಡು ಬಟ್ಟೆನ ಫೋಲ್ಡ್ ಮಾಡ್ತಿದ್ದೀನಿ. ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಅದನ್ನೆಲ್ಲ ಒಣಗಾದ್ಮೇಲೆ ಫೋಲ್ಡ್ ಮಾಡ್ತಾಯಿದ್ದೀನಿ. ಬಟ್ಟೆ ಫೋಲ್ಡ್ ಮಾಡೋದು ಪೆಂಡಿಂಗ್ ಇಟ್ಕೊಂಡ್ರೆ 2-3 ಡೇಸ್ ಆದರೂ ಹಾಗೆ ಇರುತ್ತಲ್ವ. ಸೊ ನನಗೂ ಹಂಗೆ ಅನಿಸ್ತಾ ಇರುತ್ತೋ, ಅದಕ್ಕೆ ನಾನೇನು ಮಾಡ್ತೀನಿ, ಆವಾಗವಾಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಕಬೋರ್ಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಹಾಗೆ ಪೆಂಡಿಂಗ್ ಇರುತ್ತೆ ಅಂತ ಹೇಳಿ ನಾನು ಆ ಥರ ಮಾಡ್ಕೊತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.